ನಮಸ್ಕಾರ ವೀಕ್ಷಕರೇ, ಲರ್ನ್ ಕಾಮರ್ಸ್ ಫ್ರಮ್ ಹೋಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ ಬ್ರಾಂಚ್ ಅಕೌಂಟಿಂಗ್. ಟುಡೇಸ್ ಟಾಪಿಕ್ ಈಸ್ ಬ್ರಾಂಚ್ ಅಕೌಂಟಿಂಗ್. Learning objective for today are introduction of a branch accounting, meaning, types of branches, methods of maintaining the accounts of dependent branch, debtor system, specimen of branch account, treatment of certain important items. Starting with the introduction, when various divisions of business are located in different places in the same city or in the different cities, those business units are called as branches. ಸೊ ಬ್ರಾಂಚನ್ನು ನಾವು ಕನ್ನಡದಲ್ಲಿ ಶಾಖೆ ಅಂತ ಕರಿತೀವಿ. ಒಂದು ವ್ಯಾಪಾರಿ ಸಂಸ್ಥೆ ಒಂದೇ ಊರಿನಲ್ಲಿ ಹಲವು ಏರಿಯಾದಲ್ಲಿ ಅದೇ ಕಂಪನಿಯ ಬ್ರಾಂಚ್ಗಳನ್ನು ಅಂದರೆ ಶಾಖೆಗಳನ್ನು ಓಪನ್ ಮಾಡಿ ಅಲ್ಲಿ ವ್ಯವಹಾರವನ್ನು ನಡೆಸುವುದಕ್ಕೆ ನಾವು ಬ್ರಾಂಚ್ ವ್ಯವಹಾರ ಅಂತ ಹೇಳ್ತೇವೆ. The manufacturer set up their own business in various places on the basis of demands of the goods they produce. ಉತ್ಪಾದಕರು ಅವರೇ ತಮ್ಮ ವಸ್ತುಗಳನ್ನು ಮಾರಾಟ ಮಾಡಲು ಚಿಕ್ಕ ಚಿಕ್ಕ ಊರಿನಲ್ಲಿ ಸಣ್ಣ ಸಣ್ಣ ಬಿಸ್ನೆಸ್ಗಳನ್ನು ಔಟ್ಲೆಟ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಆ ಔಟ್ಲೆಟ್ಗಳನ್ನು ಅವರೇ ಹ್ಯಾಂಡಲ್ ಮಾಡ್ತಾರೆ. ಸೊ ಆ ಔಟ್ಲೆಟ್, ಆ ಚಿಕ್ಕ ಯೂನಿಟ್ಗಳನ್ನು ಏನಂತೀವಿ ನಾವು ಬ್ರಾಂಚ್ ಅಂತ ಕರಿತೀವಿ. ಸೊ ಯಾವ ಕಂಪನಿ, ಯಾವ ಮ್ಯಾನುಫ್ಯಾಕ್ಚರರು ಆ ಯೂನಿಟನ್ನು ಸ್ಟಾರ್ಟ್ ಮಾಡ್ತಾನೆ ಅವನು ಹೆಡ್ ಆಫೀಸ್ ಅಂತ ಎನಿಸ್ಕೊಳ್ತಾನೆ. Now let's see the meaning of branch accounting. Branch accounting is an accounting system in which separate accounts are maintained for each branch by the head office. ಇಲ್ಲಿ ಹೆಡ್ ಆಫೀಸ್ ಅಂತ ಏನು ಅನಿಸ್ಕೊಳ್ಳುತ್ತೆ, ಅದು ತನ್ನ ಎಲ್ಲೆಲ್ಲಿ ಶಾಖೆಗಳಿದ್ದಾವೆ ಆ ಶಾಖೆಗಳ ಕುರಿತಂತೆ ಲೆಕ್ಕಪತ್ರಗಳನ್ನು ಇಟ್ಕೊಳ್ಳುವಂತಹ ಪದ್ಧತಿಗೆ ನಾವು ಬ್ರಾಂಚ್ ಅಕೌಂಟಿಂಗ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ನೋಡೋದಾದರೆ, ಕೆನರಾ ಬ್ಯಾಂಕು ಎಲ್ಲರಿಗೆ ಗೊತ್ತಿರುವಂತಹ ಬ್ಯಾಂಕು. ಸೊ ಕೆನರಾ ಬ್ಯಾಂಕಿನ ಹೆಡ್ ಆಫೀಸು ಬೆಂಗಳೂರಿನಲ್ಲಿದ್ದು ಆ ಕೆನರಾ ಬ್ಯಾಂಕಿನ ಬ್ರಾಂಚುಗಳು ಎಲ್ಲ ಕಾರ್ನರ್ಗಳಲ್ಲಿ ನಾವು ಕಾಣಬಹುದು. ಕರ್ನಾಟಕದಲ್ಲಿ ಆಗಲಿ ಅಥವಾ ಭಾರತ ದೇಶದ ಯಾವುದೇ ಮೂಲೆಗೆ ಹೋದರೆ ನಮಗೆ ಕೆನರಾ ಬ್ಯಾಂಕಿನ ಒಂದು ಬ್ರಾಂಚ್ ಕಾಣುತ್ತೆ. ಸೊ ಆ ಎಲ್ಲ ಬ್ಯಾಂಕಿನ ಬ್ರಾಂಚುಗಳು ಹೆಡ್ ಆಫೀಸ್ಗೆ ರಿಪೋರ್ಟ್ ಮಾಡ್ತವೆ. ಸೊ ಹೆಡ್ ಆಫೀಸು ಎಲ್ಲ ಶಾಖೆಗಳ ಲೆಕ್ಕಪತ್ರಗಳನ್ನು ಇಟ್ಕೊಳ್ತವೆ. ಸೊ ಅದೇ ರೀತಿ ಬಿಗ್ ಬಜಾರ್ ಕೂಡ ನೋಡಬಹುದು. ನಾವು ಬಿಗ್ ಬಜಾರಿನ ಶಾಖೆಗಳು ಕೂಡ ಎಲ್ಲ ಕಡೆಗೂ ನಾವು ನೋಡಬಹುದಾಗಿದೆ. ಸೊ ಅದೇ ಥರ ಇನ್ನೊಂದು ಉದಾಹರಣೆ ತೊಗೋಬೇಕು ಅಂದರೆ, ಬಾಟಾ ಅಂತ ಏನು ನಾವು ಫುಟ್ವೇರ್ ಶೋರೂಮ್ ನೋಡ್ತೀವಿ, ಫುಟ್ವೇರ್ನ ಪಾದರಕ್ಷೆಗಳ ಅಂಗಡಿ ಅಂತ ಏನಂತೀವಿ ನಾವು, ಆ ಪಾದರಕ್ಷೆಗಳ ಅಂಗಡಿ ಎಲ್ಲ ಕಡೆಗೆ ಒಂದೇ ಊರಿನಲ್ಲಿ ಹಲವು ಕಡೆಗೆ ಬ್ರಾಂಚ್ ಇರುತ್ತೆ. ನೀವು ಹುಬ್ಬಳ್ಳಿಯಲ್ಲಿ ನೋಡೋದಾದರೆ ಸುಮಾರು ಒಂದು 4 ಕಡೆಗೆ ನೀವು ಬ್ರಾಂಚನ್ನು ನೋಡ್ತೀರಿ. ಸೊ ಒಂದೇ ಕಂಪನಿಯ ಒಂದೇ ಬ್ರ್ಯಾಂಡಿನ 4 ಹಲವು ವಿಧದ ಶಾಖೆಗಳನ್ನು ನಾವು ನೋಡ್ತೀವಿ. ಸೊ ಆ ಚಿಕ್ಕ ಔಟ್ಲೆಟ್ಸ್ಗಳನ್ನು ನಾವು ಶಾಖೆಗಳು ಅಥವಾ ಬ್ರಾಂಚ್ ಅಂತ ಕರಿತೀವಿ. ಈ ಶಾಖೆಗಳ ಲೆಕ್ಕಪತ್ರಗಳನ್ನು ವಹಿಸ್ಕೊಳ್ಳೋದಕ್ಕೆ ನಾವು ಬ್ರಾಂಚ್ ಅಕೌಂಟಿಂಗ್ ಅಂತ ಕರಿತೀವಿ. Now let us see how many types of branches we can see in general. Branches can be broadly divided into 2 categories based on the location. ಸೊ ಅಂದರೆ ಬ್ರಾಂಚ್ಗಳನ್ನು ನಾವು 2 ವಿಧಗಳಾಗಿ ವಿಂಗಡಿಸಬಹುದು, ಅದು ಅವುಗಳ ಪರಿಧಿಯ ಅನ್ವಯ. ಸೊ ನಂಬರ್ 1 ಈಸ್ ಡೊಮೆಸ್ಟಿಕ್ ಬ್ರಾಂಚಸ್, 2 ಈಸ್ ಫಾರಿನ್ ಬ್ರಾಂಚಸ್. ಸೊ ಡೊಮೆಸ್ಟಿಕ್ ಬ್ರಾಂಚಸ್ ಆರ್ ದೋಸ್ ಬ್ರಾಂಚಸ್ ವಿಚ್ ಆರ್ ಸಿಚುವೇಟೆಡ್ ಇನ್ ದ ಬೌಂಡ್ರೀಸ್ ಆಫ್ ಇಂಡಿಯಾ. ಸೊ ಭಾರತ ದೇಶದ ಪರಿಧಿಯ ಒಳಗೆ ಸ್ಥಾಪಿಸಿದಂತಹ ಶಾಖೆಗಳನ್ನು ನಾವು ಡೊಮೆಸ್ಟಿಕ್ ಬ್ರಾಂಚ್ ಅಥವಾ ಹೋಮ್ ಬ್ರಾಂಚ್ ಅಥವಾ ಇನ್ಲ್ಯಾಂಡ್ ಬ್ರಾಂಚ್ ಅಂತ ಕರಿತೀವಿ. ಎರಡನೆಯದು ಫಾರಿನ್ ಬ್ರಾಂಚಸ್, ಅಂದರೆ ಭಾರತ ದೇಶವನ್ನು ಬಿಟ್ಟು ಹೊರಗಡೆ ಸ್ಥಾಪಿಸಿದಂಥ ಶಾಖೆಗಳನ್ನು ನಾವು ಫಾರಿನ್ ಬ್ರಾಂಚಸ್ ಅಂತ ಕರಿತೀವಿ. ಸೊ ಫಾರಿನ್ ಬ್ರಾಂಚಸ್ ಆರ್ ದೋಸ್ ವಿಚ್ ಆರ್ ದ ಬ್ರಾಂಚಸ್ ಸಿಚುವೇಟೆಡ್ ಔಟ್ಸೈಡ್ ದ ಬೌಂಡ್ರೀಸ್ ಆಫ್ ಇಂಡಿಯಾ. Now let us see a flow chart which tries to describe the types of branches. So here the first head says types of branches. So types of branches again we are dividing into 2. One is
inland branch, that is domestic branch ಅಂತ ಏನಂತೀವಿ ನಾವು ಅದು. Another is foreign branch. So foreign branch is one which is located outside India. So domestic branch is one which is located inside Indian boundaries. So again this domestic branch we divide into two. One is dependent branch, another is independent branch. So in this, dependent branch is one which completely depends on its head office, whereas independent branch does not depend on head office. So dependent branch again we divide into two. One is service branch, another is a retail selling branches. See, among service branches we have two types again. One is book order on behalf of head office, and the two is executing orders from the head office. Among retail selling branch we have goods transferred from head office at cost price. Number two method is goods transferred from head office at invoice price. So here there is a difference in cost price and invoice price. So the difference between cost price and invoice price we call it as profit. And the third category in this is wholesale price. Now let us see these types of branches in detail, but as per the syllabus for Karnataka University become second semester, there is much focus on dependent branches. Now let us know which is dependent branch. Dependent branch are those which do not maintain separate book of account and wholly depend on the head office. See, dependent ಅಂದರೆ ಅವಲಂಬಿತ ಶಾಖೆ ಅಂತ ಹೇಳ್ತೀವಿ. ಸಿ ಅವಲಂಬಿತ ಶಾಖೆ ಅಂದರೆ ಇದು ಒಂದು ಶಾಖೆ. ಈ ಶಾಖೆಯು ತನ್ನ ಲೆಕ್ಕಪತ್ರಗಳನ್ನು ತಾನು ಇಡುವುದಿಲ್ಲ. ಅಂದರೆ ಈ ಅವಲಂಬಿತ ಶಾಖೆ ಎನ್ನುವುದು ತಾನು ಯಾವುದೇ ಲೆಕ್ಕಪತ್ರಗಳನ್ನು ಬರೆಯುವುದಿಲ್ಲ. ಇದರ ಪರವಾಗಿ ಹೆಡ್ ಆಫೀಸ್ನವರು ಈ ಬ್ರಾಂಚಿಗೆ ಸಂಬಂಧಪಟ್ಟಂತೆ ಎಲ್ಲ ಲೆಕ್ಕಪತ್ರಗಳನ್ನು ಅವರು ಬರೀತಾರೆ. ದ ರಿಸಲ್ಟ್ ಆಫ್ ದ ಆಪರೇಷನ್, ದಟ್ ಈಸ್ ಪ್ರಾಫಿಟ್ ಆರ್ ಲಾಸ್, ಈಸ್ ಅಸರ್ಟೈನ್ಡ್ ಬೈ ಹೆಡ್ ಆಫೀಸ್. ಅವಲಂಬಿತ ಬ್ರಾಂಚು ಯಾವುದೇ ಥರದ ಖಾತೆಯಾಗಲಿ ಯಾವುದೇ ಥರದ ಲೆಕ್ಕಪತ್ರಗಳನ್ನಾಗಲಿ ಇಡುವುದಿಲ್ಲ. ಸೊ ಅದಕ್ಕೋಸ್ಕರ ಪ್ರಾಫಿಟ್ ಕೂಡ ಅವರು ಕ್ಯಾಲ್ಕುಲೇಟ್ ಮಾಡುವುದಿಲ್ಲ. ಸೊ ಪ್ರಾಫಿಟ್ ಆಲ್ಸೋ ಈಸ್ ಕ್ಯಾಲ್ಕುಲೇಟೆಡ್ ಬೈ ಹೆಡ್ ಆಫೀಸ್ ಓನ್ಲಿ. ಇನ್ ಅದರ್ ವರ್ಡ್ಸ್, head office opens a branch account in its book in order to find out the result of the operation. ಸೊ ಈ ಬ್ರಾಂಚಿಂದ ನಮಗೆ ಲಾಭ ಎಷ್ಟಾಯಿತು ನಷ್ಟ ಎಷ್ಟಾಯಿತು ಅನ್ನೋದನ್ನು ಕಂಡುಹಿಡಿಯಲಿಕ್ಕೆ ಹೆಡ್ ಆಫೀಸು ಈ ಎಲ್ಲ ಖಾತೆಗಳನ್ನು ಇಡ್ತವೆ. ಸೊ ಅವು ಯಾವ್ಯಾವ ಖಾತೆಗಳು ಅನ್ನೋದನ್ನು ನಾವು ಮುಂದೆ ನೋಡ್ತಾ ಹೋಗೋಣ. Independent branch. So dependent branch is one which does not maintain books of accounts and completely depends on head office. So independent branch is quite opposite to it. Independent branches are those which maintain complete set of accounting. In short, these independent branches prepare their accounts independently. That is, they also purchase and sell goods for cash and credit independently, in addition to the goods that are supplied by head office. ಅಂದರೆ ಈ ಏನು ಸ್ವತಂತ್ರ ಶಾಖೆಗಳು ಅಂತ ಹೇಳ್ತೀವಿ ನಾವು, ಈ ಸ್ವತಂತ್ರ ಶಾಖೆಗಳು ಹೆಡ್ ಆಫೀಸ್ ಕಳಿಸಿದಂತಹ ಸಾಮಗ್ರಿಗಳನ್ನು ಮಾರಾಟ ಮಾಡುವುದಲ್ಲದೆ ತಾವು ಕೂಡ ವಸ್ತುಗಳನ್ನು ಖರೀದಿ ಮಾಡ್ತಾರೆ ಹಾಗೂ ಅವುಗಳನ್ನು ಮಾರಾಟ ಮಾಡ್ತಾರೆ. ಈ ಡಿಪೆಂಡೆಂಟ್ ಬ್ರಾಂಚ್ ಏನು ಅವಲಂಬಿತ ಬ್ರಾಂಚ್ ಅಂತ ಏನಂದ್ವಿ ನಾವು, ಈ ಅವಲಂಬಿತ ಬ್ರಾಂಚು ಹೆಡ್ ಆಫೀಸ್ ಏನು ಕಳಿಸುತ್ತೆ, ಹೆಡ್ ಆಫೀಸ್ ಕಳಿಸಿದಂಥ ವಸ್ತುಗಳನ್ನು ಮಾತ್ರ ಕ್ಯಾಶ್ ಮತ್ತು ಕ್ರೆಡಿಟ್ ಬೇಸಿಸ್ ಮೇಲೆ ಅವುಗಳನ್ನು ಮಾರಾಟ ಮಾಡ್ತಾರೆ. ಆದರೆ ಇಲ್ಲಿ ಈ ಸ್ವತಂತ್ರ ಬ್ರಾಂಚ್ ಇಂಡಿಪೆಂಡೆಂಟ್ ಬ್ರಾಂಚ್ ಅಂತ ಏನು ಹೇಳ್ತಿದ್ದೀವಿ ನಾವು, ಈ ಇಂಡಿಪೆಂಡೆಂಟ್ ಬ್ರಾಂಚ್ಗಳು ಹೆಡ್ ಆಫೀಸ್ ಕಳಿಸಿದ ಗೂಡ್ಸ್ಗಳನ್ನು ಸರ್ವಿಸಸ್ಗಳನ್ನು ಕೊಡುವುದರ ಜೊತೆಗೆ ತಾವು ಕೂಡ ಹೊಸ ವಸ್ತುಗಳನ್ನು ಖರೀದಿ ಮಾಡಿ ಅವುಗಳನ್ನು ಕ್ಯಾಶ್ ಹಾಗೂ ಕ್ರೆಡಿಟ್ ಬೇಸಿಸ್ ಮೇಲೆ ಅವುಗಳನ್ನು ಮಾರಾಟವನ್ನು ಮಾಡ್ತಾರೆ. Now let us see the branch accounting methods. Branch accounting methods are divided into four. One is
debtors system. Number 2 is stock and debtors system. Number 3 is final account system. And the last one is wholesale branch system. Now let us deal with the first method of branch accounting. Number 1 is debtors system. Under this system, a branch account is opened for each branch in the head office ledger. It is as same as a nominal account. All the transactions relating to branch are recorded in this account. ಸೊ ಈ ಮೆಥಡ್ನಲ್ಲಿ ಹೆಡ್ ಆಫೀಸು ತನ್ನ ಪ್ರತಿಯೊಂದು ಶಾಖೆಯ ಲೆಜ್ಜರನ್ನು ತೆಗಿತಾರೆ. ಸೊ ಆ ಲೆಜ್ಜರು ನಮ್ಮದು ನಾಮಿನಲ್ ಅಕೌಂಟ್ ಇದ್ದಾಗೆ ಇರ್ತದೆ. ಆ ನಾಮಿನಲ್ ಅಕೌಂಟ್ನಲ್ಲಿ ಪ್ರತಿಯೊಂದು ಶಾಖೆಗೆ ಸಂಬಂಧಪಟ್ಟಂತೆ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ನಾವು ಇದರಲ್ಲಿ ರೆಕಾರ್ಡ್ ಮಾಡ್ತೀವಿ. ಬ್ರಾಂಚ್ ಅಕೌಂಟ್ ಈಸ್ ಮೇಂಟೈನ್ಡ್ ಇನ್ ಟರ್ಮ್ಸ್ ಆಫ್ ಅ ಡೆಟಾರ್ ಅಕೌಂಟ್. Therefore, it is called as debtors system. ಸೊ ಡೆಟಾರ್ಸ್ ಅನ್ನೋದನ್ನು ನಾವು ಯಾರಿಗೆ ಬಳಸ್ತೀವಿ ಅಂದರೆ, ನಮ್ಮ ಗ್ರಾಹಕರು ನಮ್ಮ ಕಡೆಯಿಂದ ಉದ್ರಿ ವಸ್ತುಗಳನ್ನು ಏನು ತೊಗೊಂಡು ಹೋಗ್ತಾರೆ ಅವರಿಗೆ ನಾವು ಡೆಟಾರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಹೆಡ್ ಆಫೀಸು ತನ್ನ ಶಾಖೆಗಳನ್ನು ಡೆಟಾರ್ಸ್ ಥರ ಟ್ರೀಟ್ ಮಾಡುತ್ತೆ. ಸೊ ಡೆಟಾರ್ಸಿಗೆ ನಾವು ಏನು ಕೊಟ್ವಿ, ಯಾವ ಗೂಡ್ಸ್ಗಳನ್ನು ಕೊಟ್ವಿ ಅದಕ್ಕೆ ಒಂದು ರೆಕಾರ್ಡು, ಅವರಿಂದ ಎಷ್ಟು ಹಣವನ್ನು ನಾವು ಪಡ್ಕೊಂಡ್ವಿ ಅದಕ್ಕೆ ಒಂದು ರೆಕಾರ್ಡು. ಸೊ ಅದಕ್ಕೆ ಈ ಸಿಸ್ಟಮನ್ನು ನಾವು ಡೆಟಾರ್ಸ್ ಸಿಸ್ಟಮ್ ಅಂತ ಕರಿತೇವೆ. ಯಾಕಂದರೆ ಬ್ರಾಂಚನ್ನು ಹೆಡ್ ಆಫೀಸು ಡೆಟಾರ್ ದೃಷ್ಟಿಯಿಂದ ನೋಡುತ್ತೆ. ಇನ್ ವಿಚ್ ಗೂಡ್ಸ್ ಸಪ್ಲೈಡ್, ಆಲ್ ಎಕ್ಸ್ಪೆನ್ಸಸ್ ಮೆಟ್ ಬೈ ಹೆಡ್ ಆಫೀಸ್ ಆರ್ ಡೆಬಿಟೆಡ್ ಆ್ಯಂಡ್ ಆಲ್ ರೆಮಿಟೆನ್ಸ್ ಟು ಹೆಡ್ ಆಫೀಸ್ ಆರ್ ಕ್ರೆಡಿಟೆಡ್. ಸೊ ಈ ಖಾತೆಯಲ್ಲಿ ಹೆಡ್ ಆಫೀಸ್ ಕೊಟ್ಟಿರ್ತಕ್ಕಂತಹ ಎಲ್ಲ ವಸ್ತುಗಳನ್ನು, ಎಕ್ಸ್ಪೆನ್ಸಸ್ಗಳನ್ನು ಡೆಬಿಟ್ ಮಾಡ್ತೀವಿ, ಹಾಗೂ ಬ್ರಾಂಚಿಂದ ಬಂದಂತಹ ಎಲ್ಲ ರೆಸೀಟ್ಸ್ಗಳನ್ನು ನಾವು ಇಲ್ಲಿ ಕ್ರೆಡಿಟ್ ಮಾಡ್ತೀವಿ. ಈ ಬ್ರಾಂಚ್ ಅಕೌಂಟನ್ನು ಓಪನ್ ಮಾಡುವಾಗ ಕೆಲವೊಂದು ವಸ್ತುಗಳನ್ನು ನಾವು, ಕೆಲವೊಂದು ಐಟಮ್ಸ್ಗಳನ್ನು ನಾವು ಬಿಡ್ತೀವಿ. ಸೊ ಆ ಐಟಮ್ಸ್ಗಳನ್ನು ನೋಡೋಣ. ದ ಐಟಮ್ಸ್ ಎಕ್ಸ್ಕ್ಲೂಡೆಡ್ ಫ್ರಮ್ ದ ಬ್ರಾಂಚ್ ಅಕೌಂಟ್. ಸೊ ವೆನ್ ವಿ ಆರ್ ಓಪನಿಂಗ್ ಬ್ರಾಂಚ್ ಅಕೌಂಟ್ in the books of head office, so at that point of time we do not consider the following items. That means we exclude these items. So we are excluding these items just because we have a separate set of books account for these items. Therefore we do not take these items in branch account. So among them, credit sales, sales returns, bad debts and discount allowance. So these items will go for branch debtors account. So therefore we don't take these items in branch account. Depreciation on fixed assets. So in the branch accounting we do take opening balance of asset on the debit side, closing balance of assets on the credit side. So the difference is already adjusted. Therefore we do not take depreciation on fixed assets. Then as petty cash expenses paid by branch, shortage or surplus of stock, profit or loss arising out of sale of fixed assets, pilferages, that is that what we say normal losses. Now let us see how do branch transactions are recorded. A recording of branch transactions. See here we have majorly classified into two. Branch transactions are recorded into two forms. One is cost price, another is invoice price. Now let us see among cost price how many types of transactions do we record. So under cost price we record branch receives goods from head office at cost price and are authorized to sell them at cash only. ಅಂದರೆ ಇಲ್ಲಿ ಶಾಖೆಗಳು ಹೆಡ್ ಆಫೀಸಿಂದ ಪಡೆದಂತಹ ವಸ್ತುಗಳನ್ನು ಕ್ಯಾಶ್ ಮುಖಾಂತರ, ನಗದು ಮುಖಾಂತರ ಮಾತ್ರ ಮಾರಾಟ ಮಾಡಲು ಅವಕಾಶ ಇರುತ್ತೆ. ಸೊ ದಟ್ ಈಸ್ ಫಸ್ಟ್ ಮೆಥಡ್.
Number 2 is branches receive goods from head office at cost price and are authorized to sell them for cash as well as credit. ಸೊ ಈ ಮೆಥಡ್ನಲ್ಲಿ ಶಾಖೆಗಳು ಹೆಡ್ ಆಫೀಸಿಂದ ವಸ್ತುಗಳನ್ನು ಕಾಸ್ಟ್ ಪ್ರೈಸಿಗೆ ತಗೊಳ್ತಾರೆ. ತಗೊಂಡು ಅವುಗಳನ್ನು ಅವರು ಕ್ಯಾಶ್ ನಗದು ಹಾಗೂ ಪತ್ತಿನ ಆಧಾರದ ಮೇಲೂ ಅವುಗಳನ್ನು ಮಾರಾಟ ಮಾಡಬಹುದಾಗಿದೆ. ಸೊ ಪತ್ತು ಅಂದರೆ ಕ್ಯಾಶು ಆ್ಯಸ್ ವೆಲ್ ಆಸ್ ಕ್ರೆಡಿಟ್ ಅಂತ ಏನಂತೀವಿ ನಾವು ಕನ್ನಡದಲ್ಲಿ, ಪತ್ತಿಗೆ ಕ್ರೆಡಿಟ್ ಅಂತ ಹೇಳ್ತೀವಿ. ಅಂದರೆ ಉದ್ರಿ ಅಂತ ಏನು ಆಡುಭಾಷೆಯಲ್ಲಿ ಅಂತೀವಿ, ಅದಕ್ಕೆ ಕ್ರೆಡಿಟ್ ಅಂತ ಹೇಳ್ತೀವಿ. ಸೊ ನಂಬರ್ 2 ಮೆಥಡ್ ಈಸ್ ಇನ್ವಾಯ್ಸ್ ಪ್ರೈಸ್. ಸೊ ಅಂಡರ್ ಇನ್ವಾಯ್ಸ್ ಪ್ರೈಸ್, ಬ್ರಾಂಚಸ್ ರಿಸೀವ್ಸ್ ಗೂಡ್ಸ್ ಫ್ರಮ್ ಹೆಡ್ ಆಫೀಸ್ at cost plus certain percentage of profit. So here, by reading this sentence, we should come to a conclusion that the difference between invoice price and cost price is percentage of profit. That is, invoice price includes profit and cost price, whereas cost is independent. Profit is dependent on cost. So by this, we can draft a short formula as profit is equal to invoice price minus cost price, or we can say cost price plus profit is equal to invoice price. Now let us deal with the first method, that is cost price method. So in cost price method, we have again two classification as we have already seen. One is branch receives goods from head office at cost price and are authorized to sell them for cash only. ಅಂದರೆ ಹಿಂದೆ ನಾವು ಈಗಾಗಲೇ ನೋಡಿದ್ದೀವಿ ಚಾರ್ಟಲ್ಲಿ, ಈ ಕಾಸ್ಟ್ ಪ್ರೈಸ್ನಲ್ಲಿ 2 ವಿಧಗಳಿದ್ದಾವೆ. ಸೊ ಮೊದಲನೇದು, ಹೆಡ್ ಆಫೀಸ್ ಕಳಿಸಿದಂಥ ವಸ್ತುಗಳನ್ನು ಶಾಖೆಯವರು ಅಂದರೆ ಬ್ರಾಂಚಿನವರು ನಗದಿಗೆ ಮಾತ್ರ ಮಾರಾಟ ಮಾಡುವುದು ಎಂದರ್ಥ ಆಗುತ್ತೆ. ಸೊ ಆ ಮೆಥಡಲ್ಲಿ ಏನೇನಿರುತ್ತೆ ನೋಡೋಣ. ಅಂಡರ್ ದಿಸ್ ಮೆಥಡ್, head office supplies goods to branch at cost price only. The branch sells goods only for cash and is remitted to head office on daily basis or deposited to head office's bank account. ಈ ಮೆಥಡ್ನಲ್ಲಿ ಹೆಡ್ ಆಫೀಸ್ನವರು ಶಾಖೆಗೆ ವಸ್ತುಗಳನ್ನು ಕಾಸ್ಟ್ ಪ್ರೈಸಿಗೆ ಸಾಗಾಟ ಮಾಡ್ತಾರೆ. ಸಾಗಾಟ ಮಾಡಿದ ವಸ್ತುಗಳನ್ನು ಬ್ರಾಂಚಿನವರು ನಗದಿಗೆ ಮಾತ್ರ ಮಾರಾಟ ಮಾಡಿ ಬಂದಂತಹ ಹಣವನ್ನು ಹೆಡ್ ಆಫೀಸಿಗೆ ಕಳಿಸಬೇಕು ಅಥವಾ ಹೆಡ್ ಆಫೀಸಿನ ಬ್ಯಾಂಕ್ ಖಾತೆಗೆ ಅದನ್ನು ಜಮೆ ಮಾಡಬೇಕು. ಇನ್ ದಿಸ್ ಮೆಥಡ್, ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಅಕ್ರೂಡ್ ಇನ್ಕಮ್ಸ್ ಲೇಯಿಂಗ್ ವಿತ್ ದ ಬ್ರಾಂಚ್, goods sent to branch at cost and expenses are debited and credited with opening balances of liabilities, returns, receipts from debtors and cash sales are recorded. ಈ ಮೆಥಡ್ನಲ್ಲಿ ಬ್ರಾಂಚ್ ಅಕೌಂಟ್ನಲ್ಲಿ ನಾವು ಓಪನಿಂಗ್ ಬ್ಯಾಲೆನ್ಸು, ಅಸೆಟ್ಸ್ದ ಓಪನಿಂಗ್ ಬ್ಯಾಲೆನ್ಸು, ಪ್ರೀಪೇಯ್ಡ್ ಮುಂಚಿತವಾಗಿ ಪೇಮೆಂಟ್ ಮಾಡಿದಂತಹ ಎಕ್ಸ್ಪೆನ್ಸಸ್ಗಳ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸು, ಅಕ್ರೂಡ್ ಇನ್ಕಮ್ಮು, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂದರೆ ಶಾಖೆಗೆ ಕಳುಹಿಸಿದಂತಹ ಸರಕುಗಳು, ಹಾಗೂ ಶಾಖೆಯನ್ನು ನಡೆಸಲಿಕ್ಕೆ ಹೆಡ್ ಆಫೀಸ್ ಕೆಲವೊಂದು ಎಕ್ಸ್ಪೆನ್ಸಸ್ಸನ್ನು ಬೇರ್ ಆಗುತ್ತೆ. ಸೊ ಆ ಎಕ್ಸ್ಪೆನ್ಸಸ್ಸನ್ನು ನಾವು ಈ ಖಾತೆಗೆ ಡೆಬಿಟ್ ಮಾಡ್ತೀವಿ. ಹಾಗೂ ಲಯಬಿಲಿಟಿಯ ಓಪನಿಂಗ್ ಬ್ಯಾಲೆನ್ಸನ್ನು ನಾವು ಕ್ರೆಡಿಟ್ ಸೈಡ್ ಓಪನಿಂಗ್ ಅಂತ ತಗೋತೀವಿ. ರಿಟರ್ನ್ಸ್, ರೆಸಿಟ್ಸ್ ಫ್ರಮ್ ಡೆಟಾರ್ಸ್, ಕ್ಯಾಶ್ ಸೇಲ್ಸನ್ನು ನಾವು ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಸೊ ಈ ಖಾತೆಯಲ್ಲಿ ಡೆಬಿಟ್ ಸೈಡ್ ನಾವು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ತಗೋತೀವಿ, ಕ್ರೆಡಿಟ್ ಸೈಡು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಲಯಬಿಲಿಟೀಸನ್ನು ತಗೋತೀವಿ. ಸೊ ಒಂದು ವರ್ಷದ ನಂತರ ಇಯರ್ ಎಂಡಿಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸು ಕ್ರೆಡಿಟ್ ಸೈಡ್ ತೊಗೋತೀವಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಲಯಬಿಲಿಟೀಸನ್ನು ನಾವು ಡೆಬಿಟ್ ಸೈಡ್ ಅಂತ ತೊಗೋತೀವಿ. ಸೊ ಇಲ್ಲೊಂದು ಸ್ಪೆಸಿಮನ್ ಇದೆ. ಈ ಸ್ಪೆಸಿಮನ್ನಲ್ಲಿ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಬ್ರಾಂಚ್ ಅಕೌಂಟ್ ಅಂದರೆ ಹೇಗಿರುತ್ತೆ ಅಂತೇಳಿ.
ಸೊ ಈ ಬ್ರಾಂಚ್ ಅಕೌಂಟು ನಾವು ಕಾಸ್ಟ್ ಪ್ರೈಸ್ ಮೆಥಡಲ್ಲಿ ನೋಡ್ತಿದ್ವಿ. ಇನ್ವಾಯ್ಸ್ ಪ್ರೈಸಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳು ಬರ್ತವೆ. ಸೊ ಅದು ಇನ್ವಾಯ್ಸ್ ಪ್ರೈಸ್ ಬಂದಾಗ ನಾವು ನೋಡೋಣ. ಸೊ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಬ್ರಾಂಚ್ ಅಕೌಂಟ್, ಅಂದರೆ ಹೆಡ್ ಆಫೀಸ್ನವರು ಬ್ರಾಂಚಿನ ಖಾತೆಯನ್ನು ತೆಗೆಯೋದ್ರಿಂದ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಬ್ರಾಂಚ್ ಅಕೌಂಟ್, ಅಂದರೆ ಯಾವ ಶಾಖೆ ಇದೆ ಆ ಶಾಖೆಯ ಹೆಸರು ಬರೆದು ಆ ಶಾಖೆಯ ಖಾತೆ ಇದು. ಸೊ ನೀವು ನೋಡಬಹುದು, ಡೆಬಿಟ್ ಸೈಡ್ ಇದೆ, ಕ್ರೆಡಿಟ್ ಸೈಡ್ ಇದೆ, ಡೇಟು ಪರ್ಟಿಕ್ಯುಲರ್ಸ್ ಅಮೌಂಟ್, ಕ್ರೆಡಿಟ್ ಸೈಡ್ ಕೂಡ ಡೇಟು ಪರ್ಟಿಕ್ಯುಲರ್ಸು ಅಮೌಂಟ್ ಇದೆ. ಸೊ ಇದು ಕ್ರೆಡಿಟ್ ಸೈಡು, ಇದು ಡೆಬಿಟ್ ಸೈಡು. ಸೊ ಡೆಬಿಟ್ ಸೈಡೆಲ್ಲ ನಾವು ಈಗಾಗಲೇ ಎಕ್ಸ್ಪ್ಲನೇಷನಲ್ಲಿ ಹೇಳಿದ್ವಿ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್, ಅಂದರೆ ಡೆಬಿಟ್ ಸೈಡ್ ನಾವು ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ತೊಗೊಂಡು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್, ಸೊ ಅದು ಸ್ಟಾಕ್ ಇರಬಹುದು. ಸೊ ಇಲ್ಲಿ ನೋಡಿ, ಮತ್ತೆ ಸ್ಟಾಕ್ ಅಟ್ ಕಾಸ್ಟ್ ಅಂತೀವಿ, ಯಾಕಂದರೆ ನಾವು ಕಾಸ್ಟ್ ಪ್ರೈಸ್ ಮೆಥಡಲ್ಲಿದ್ದೀವಿ. ಸೊ ಸ್ಟಾಕನ್ನು ನಾವು ಕಾಸ್ಟ್ ಪ್ರೈಸಲ್ಲೇ ರೆಕಾರ್ಡ್ ಮಾಡಬೇಕಾಗುತ್ತೆ. ದೆನ್ ಡೆಟಾರ್ಸು ಓಪನಿಂಗ್, ಪೆಟ್ಟಿ ಕ್ಯಾಶ್ ಓಪನಿಂಗ್, ಫರ್ನಿಚರ್ ಓಪನಿಂಗ್ ಬ್ಯಾಲೆನ್ಸ್, ಸೊ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಓಪನಿಂಗ್ ಬ್ಯಾಲೆನ್ಸ್. ಸೊ ನಾವು ಡೆಬಿಟ್ ಸೈಡು ಫಸ್ಟು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಎಲ್ಲ ಅಸೆಟ್ಸನ್ನು ತೊಗೊಂಡಿದ್ದೀವಿ. ಸೊ ಅದೇ ತರಹ ಲಯಬಿಲಿಟೀಸ್, ಅಂದರೆ ಹೊಣೆಗಾರಿಕೆಗಳು ಅಂತ ಏನಂತೀವಿ ನಾವು, ಆ ಲಯಬಿಲಿಟೀಸನ್ನು ಕ್ರೆಡಿಟ್ ಸೈಡು ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಎಲ್ಲ ಓಪನಿಂಗ್ ಬ್ಯಾಲೆನ್ಸಸ್ ಆಫ್ ಲಯಬಿಲಿಟೀಸನ್ನು ಇಲ್ಲಿ ತೊಗೋಬೇಕು. ಸೊ ದಟ್ ಈಸ್ ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಎಟ್ಸೆಟ್ರಾ. ಸೊ ಇದಾದ ಮೇಲೆ ಡೆಬಿಟ್ ಸೈಡಲ್ಲಿ ಇನ್ನೊಂದಿದೆ, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್, ಅಂದರೆ ಹೆಡ್ ಆಫೀಸ್ನವರು ನಮಗೆ ಕಳಿಸಿದಂತಹ ಗೂಡ್ಸ್ ಇದು. ಸೊ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಅಟ್ ಕಾಸ್ಟ್, ಯಾಕಂದರೆ ಇದು ಕಾಸ್ಟ್ ಮೆಥಡ್ ಇರೋದ್ರಿಂದ ಎಲ್ಲ ಕಡೆಗೆ ಎಲ್ಲೆಲ್ಲಿ ಗೂಡ್ಸ್ ಸಂಬಂಧಪಟ್ಟಂಗೆ ಗೂಡ್ಸು ಸ್ಟಾಕ್ ಬರುತ್ತೆ ಅಲ್ಲಿ ಸ್ಟಾಕ್ ಕಾಸ್ಟ್ ಪ್ರೈಸ್ ಅಂತ ಹೇಳ್ತೀವಿ. ಅದೇ ಜೊತೆಗೆ ಹೆಡ್ ಆಫೀಸು ನಮಗೆ ಕೆಲವೊಂದು ಎಕ್ಸ್ಪೆನ್ಸಸ್ಸನ್ನು ಮೀಟ್ ಮಾಡಲಿಕ್ಕೆ ಹಣವನ್ನು ಕೊಡುತ್ತೆ. ಸೊ ದೇರ್ ಫಾರ್ ಅಲ್ಲಿ ರೆಂಟು, ರೇಟ್ಸು, ಟ್ಯಾಕ್ಸಸ್ಸು, ಪೆಟ್ಟಿ ಕ್ಯಾಶು, ರೆಮಿಟೆನ್ಸಸ್ ಕೂಡ ಇಲ್ಲಿ ಬರ್ತವೆ. ಸೊ ಅದ್ರ ಜೊತೆಗೆ ಏನಾದರೂ ಪ್ರಾವಿಷನನ್ನು ಕ್ರಿಯೇಟ್ ಮಾಡಿದ್ರೆ ಬ್ಯಾಡ್ ಡೆಟ್ಸಿಗೆ, ಸೊ ಅದು ಕೂಡ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ಇದಾದಮೇಲೆ ಈ ಕಡೆ ಕ್ರೆಡಿಟ್ ಸೈಡ್ ನೋಡೋಣ. ಈ ಬ್ರಾಂಚು ಎಲ್ಲ ಪಡೆದಂತಹ ಈ ವಸ್ತುಗಳನ್ನು ಮಾರಾಟ ಮಾಡಿದಾಗ ಅದು ಕ್ಯಾಶ್ ಸೇಲ್ಸಿಗೆ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಕ್ಯಾಶ್ ಸೇಲ್ಸು, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್, ಸೊ ಈ ಹಣ ಇಲ್ಲಿ ಬಂತು. ಇಲ್ಲಿ ಹೆಡ್ ಆಫೀಸ್ನವರು ನಮಗೆ ಕಳಿಸಿದಂಥ ಗೂಡ್ಸ್ನಲ್ಲಿ ಏನಾದರೂ ತೊಂದರೆಗಳು ಅಥವಾ ಡಿಫೆಕ್ಟ್ಸ್ ಇತ್ತು ಅಂದರೆ ನಾವು ಇಲ್ಲಿ ರಿಟರ್ನ್ ಮಾಡ್ತೀವಿ. ಸೊ ಅದು ರಿಟರ್ನ್ ಮಾಡಿದಾಗ ಗೂಡ್ಸನ್ನು ಪಡೆದಾಗ ಅದು ಡೆಬಿಟ್ ಸೈಡ್ ಬಂತು, ಅದು ನಾವು ಮರಳಿ ಕೊಡುವಾಗ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟು ಕ್ರೆಡಿಟ್ ಆಗುತ್ತೆ. ಅದನ್ನು ಕೂಡ ನಾವು ಅಟ್ ಕಾಸ್ಟ್ ಇದರಲ್ಲಿ ಕಳಿಸ್ತೀವಿ. ಸೊ ಇಷ್ಟು ಮುಗೀತು. ಈಗ ನಾವು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸು ಡೆಬಿಟ್ ಸೈಡ್ ತೊಗೊಂಡಿದ್ವಿ, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಲಯಬಿಲಿಟೀಸನ್ನು ಕ್ರೆಡಿಟ್ ಸೈಡ್ ತೊಗೊಂಡಿದ್ವಿ. ಸೊ ನಾವೀಗ ರಿವರ್ಸ್ ಮೆಥಡ್ ಮಾಡ್ತೀವಿ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಆಫ್ ಲಯಬಿಲಿಟೀಸ್ ಡೆಬಿಟ್ ಸೈಡ್ ತೊಗೋತೀವಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸನ್ನು ನಾವು ಕ್ರೆಡಿಟ್ ಸೈಡ್ ತೊಗೋತೀವಿ. ಅಂದರೆ ಇಲ್ಲಿ ಡೆಬಿಟ್ ಸೈಡ್ ಇತ್ತು ಓಪನಿಂಗ್ ಬ್ಯಾಲೆನ್ಸು, ಈಗ ನಾವು ಕ್ರೆಡಿಟ್ ಸೈಡ್ ತೊಗೋತಿದ್ದೀವಿ. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಲಯಬಿಲಿಟೀಸ್ ಕ್ರೆಡಿಟ್ ಸೈಡ್ ಇತ್ತು, ಅದನ್ನು ನಾವು ಡೆಬಿಟ್ ಸೈಡ್ ತೊಗೋತಿದ್ವಿ. ಸೊ ಅದೇ ತರಹ ಈ ಅಕೌಂಟನ್ನು ನಾವು ಕ್ಲೋಸ್ ಮಾಡ್ತೀವಿ. ಬಂದಂತಹ ಡಿಫ್ರೆನ್ಸನ್ನು ಈ ಕಡೆ ಬಂತು ಅಂದರೆ ಇದನ್ನು ನಾವು ಜನರಲ್ P&L ಅಕೌಂಟ್ ಅಂತ ಒಂದು ಮಾಡ್ತೀವಿ, ಅದನ್ನು ಅಲ್ಲಿ ಕಳಿಸ್ತೀವಿ. ಸೊ ಇಲ್ಲಿ ಪ್ರಾಫಿಟ್ ಡೆಬಿಟ್ ಸೈಡು ಬಂತು ಅಂದರೆ ಬ್ಯಾಲೆನ್ಸು ಅದು ಪ್ರಾಫಿಟ್ ಆಗುತ್ತೆ. ಕ್ರೆಡಿಟ್ ಸೈಡ್ ಏನಾದರೂ ಉಳ್ಕೊಂಡ್ರೆ ಅದು ಲಾಸ್ ಅಂತ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಅಕೌಂಟನ್ನು ನಾವು ಮಾಡ್ತೀವಿ, ಅದಕ್ಕೆ ನಾವು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಅಂತ ಹೇಳ್ತೀವಿ. ಒಂದು ಚಿಕ್ಕ ಅಕೌಂಟು. ಇಲ್ಲೇನು ನಾವು ಈ ಅಕೌಂಟಲ್ಲಿ ನೋಡಿದ್ವಿ, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಅಟ್ ಕಾಸ್ಟ್ ಅಂತ ಏನಿತ್ತು, ಇದು ರಿವರ್ಸ್ ಎಂಟ್ರಿ ಇಲ್ಲಿ ಬರುತ್ತೆ. ಅದೇ ದಟ್ ಈಸ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಕ್ರೆಡಿಟ್ ಸೈಡು ಬೈ ಬ್ರಾಂಚ್ ಅಕೌಂಟ್ ಬಂದಂತಹ ಅಮೌಂಟು. ಸೊ ಬಂದಂಥ ಅಮೌಂಟನ್ನು ಇಲ್ಲಿ ತೊಗೊಂಡು ಕೊನೆಗೆ ಇದನ್ನು ಟೋಟಲ್ ಮಾಡಿ ಈ ಟೋಟಲ್ನ ಇಲ್ಲಿ ಹಚ್ಚಿ ಅದೇ ಅಮೌಂಟನ್ನು ಇಲ್ಲಿ ಬರೆದು ಈ ಗೂಡ್ಸ್ ಸೆಂಟ್ ಟು ಬ್ರಾಂಚನ್ನು ನಾವು ಟ್ರೇಡಿಂಗ್ ಅಕೌಂಟಿಗೆ ಕಳಿಸ್ತೀವಿ. ಸೊ ಈ ಬ್ಯಾಲೆನ್ಸಿಂಗ್ ಫಿಗರ್ ಏನಿದೆ ಇದನ್ನು ನಾವು ಟ್ರೇಡಿಂಗ್ ಅಕೌಂಟಿಗೆ ಕಳಿಸ್ತೀವಿ. ಸೊ ಪ್ರಾಕ್ಟಿಕಲ್ಸ್ ಪ್ರಾಬ್ಲಮ್ ಮಾಡುವಾಗ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಈಗ ಮೊದಲು ಸ್ಪೆಸಿಮೆನನ್ನು ನೋಡೋಣ. ಈ ಪ್ರಾಬ್ಲಮ್ಸ್ಗಳನ್ನು ಮಾಡುವಾಗ ಕೆಲವೊಂದು ಸ್ಪೆಷಲ್ ಟ್ರೀಟ್ಮೆಂಟ್ಸ್ಗಳಿದ್ದಾವೆ.
ಈಗಾಗಲೇ ನಾವು ಎಕ್ಸ್ಕ್ಲೂಡೆಡ್ ಐಟಮ್ಸನ್ನು ನೋಡಿದ್ದೀವಿ. ಅದರಲ್ಲಿ ಕೆಲವೊಂದು ಐಟಮ್ಸನ್ನು ಹೆಂಗೆ ಟ್ರೀಟ್ ಮಾಡಬೇಕನ್ನೋದನ್ನು ಈಗ ನೋಡೋಣ. ಈ ಬ್ರಾಂಚ್ ಅಕೌಂಟ್ ಮಾಡುವಾಗ ಈ ಐಟಮನ್ನು ತೊಗೊಳ್ಬಾರ್ದು ಅಂತ ಹೇಳಿದ್ವಿ. ಯಾಕೆ ತೊಗೊಳ್ಬಾರ್ದು ಅಂತ ರೀಸನ್ಸು ಇಲ್ಲಿದೆ. ಟ್ರೀಟ್ಮೆಂಟ್ ಆಫ್ ಸರ್ಟನ್ ಐಟಮ್ಸ್. ನಂಬರ್ 1 ದಟ್ ಈಸ್ ಕ್ರೆಡಿಟ್ ಸೇಲ್ಸ್, ಸೇಲ್ಸ್ ರಿಟರ್ನ್ಸ್, ಬ್ಯಾಡ್ ಡೆಟ್ಸ್, ಡಿಸ್ಕೌಂಟ್ ಅಲ್ಲ. ಸೊ ಇವುಗಳನ್ನ ಯಾಕೆ ತೊಗೋಬಾರ್ದು ಅಂದರೆ ದೀಸ್ ಐಟಮ್ಸ್ ಆರ್ ನಾಟ್ ರೆಕಾರ್ಡೆಡ್ ಇನ್ ಬ್ರಾಂಚ್ ಅಕೌಂಟ್. ಹೌದು, ನಾವು ಎಕ್ಸ್ಕ್ಲೂಡ್ ಅಂತ ಆಲ್ರೆಡಿ ಹೇಳಿಬಿಟ್ಟಿದ್ದೀವಿ. ದೀಸ್ ಐಟಮ್ಸ್ ಆರ್ ನಾಟ್ ರೆಕಾರ್ಡೆಡ್ ಇನ್ ಬ್ರಾಂಚ್ ಅಕೌಂಟ್ ಬಟ್ ದೇ ಆರ್ ರೆಕಾರ್ಡೆಡ್ ಇನ್ ಬ್ರಾಂಚ್ ಡೆಟಾರ್ಸ್ ಅಕೌಂಟ್. ಸೊ ಈ ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಬಗ್ಗೆ ನಾವು ಮುಂದಿನ ವ್ಯಾಲ್ಯೂಮ್ನಲ್ಲಿ ನೋಡೋಣ. ಅದರ ಬಗ್ಗೆ ಪ್ರಾಬ್ಲಮ್ಸ್ ಕೂಡ ಇದೆ, ಅವುಗಳನ್ನು ಸಾಲ್ವ್ ಮಾಡೋಣ. ನಂಬರ್ 2 ಈಸ್ ಡೆಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್. The branch account is debited with opening value of asset and credited with closing value of asset after deducting depreciation. ನಾವು ಈಗಾಗಲೇ ಬ್ರಾಂಚ್ ಅಕೌಂಟಲ್ಲಿ ನೋಡಿದ್ವಿ. ಡೆಬಿಟ್ ಸೈಡು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ಅಂತ ತೊಗೋತೀವಿ, ಕ್ರೆಡಿಟ್ ಸೈಡು ಕ್ಲೋಸಿಂಗ್ ಬ್ಯಾಲೆನ್ಸಸ್ ಆಫ್ ಅಸೆಟ್ಸ್ ಅಂತ ತೊಗೋತೀವಿ. ಸೊ ಓಪನಿಂಗ್ ಮತ್ತು ಕ್ಲೋಸಿಂಗ್ ನಡುವೆ ಕ್ಲೋಸಿಂಗ್ ವ್ಯಾಲ್ಯೂವನ್ನು ತೊಗೊಳ್ಳುವಾಗ ನಾವು ಓಪನಿಂಗಿಂದ ಡೆಪ್ರಿಸಿಯೇಷನನ್ನು ಆಲ್ರೆಡಿ ಡಿಡಕ್ಟ್ ಮಾಡಿಯೇ ಕ್ಲೋಸಿಂಗ್ ತೊಗೊಳ್ಳೋದ್ರಿಂದ ಈ ಐಟಮನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. Now number 3, shortage or surplus of stock. While preparing branch account, these items are ignored. That means these items are excluded. But while preparing branch stock account, they are considered. Surplus of stock is debited and shortage of stock is credited to branch stock account. ಸೊ ಈ ಸರ್ಪ್ಲಸ್ ಅಂದರೆ ಹೆಚ್ಚು ಅಥವಾ ಕಡಿಮೆ ಏನು ಬರುತ್ತೆ ಸ್ಟಾಕಲ್ಲಿ, ಈ ಹೆಚ್ಚು ಅಥವಾ ಕಡಿಮೆ ಅಂದರೆ ಸರ್ಪ್ಲಸ್ ಆರ್ ಶಾರ್ಟೇಜನ್ನು ನಾವು ಈ ಬ್ರಾಂಚ್ ಅಕೌಂಟ್ನಲ್ಲಿ ತೆಗೆದುಕೊಳ್ಳದೆ ಇದಕ್ಕೋಸ್ಕರ ಒಂದು ಸೆಪ್ರೇಟ್ ಅಕೌಂಟನ್ನು ನಾವು ತೆಗೆದಿರ್ತೀವಿ ಮುಂದೆ. ಅದಕ್ಕೆ ನಾವು ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ಆ ಬ್ರಾಂಚ್ ಸ್ಟಾಕ್ ಅಕೌಂಟಲ್ಲಿ ಈ ಹೆಚ್ಚು ಅಥವಾ ಕಡಿಮೆ ಅಂತ ಏನಂತೀವಿ, ಸರ್ಪ್ಲಸ್ ಅಥವಾ ಶಾರ್ಟೇಜನ್ನು ನಾವು ಅಲ್ಲೇ ರೆಕಾರ್ಡ್ ಮಾಡ್ತೀವಿ. ಸರ್ಪ್ಲಸ್ ಬಂತು ಅಂದರೆ ಅಲ್ಲಿ ಬ್ರಾಂಚ್ ಸ್ಟಾಕ್ ಅಕೌಂಟಲ್ಲಿ ನಾವು ಡೆಬಿಟ್ ಮಾಡ್ತೀವಿ. ಶಾರ್ಟೇಜ್ ಬಂತು ಅಂದರೆ ಅದನ್ನು ನಾವು ಬ್ರಾಂಚ್ ಸ್ಟಾಕ್ ಅಕೌಂಟಿಗೆ ಕ್ರೆಡಿಟ್ ಮಾಡ್ತೀವಿ. ನಂಬರ್ ನೆಕ್ಸ್ಟ್ ಈಸ್ ಪರ್ಚೇಸಸ್ ಮೇಡ್ ಬೈ ಬ್ರಾಂಚ್. ದ ಡೈರೆಕ್ಟ್ ಪರ್ಚೇಸಸ್ ಮೇಡ್ ಬೈ ಬ್ರಾಂಚ್ ಶುಡ್ ನಾಟ್ ಬಿ ಎಂಟರ್ಡ್. ಸೊ ಇಲ್ಲಿ ಇದು ಇಂಡಿಪೆಂಡೆಂಟ್ ಬ್ರಾಂಚಿಗೆ ಸಂಬಂಧಪಟ್ಟದಿರೋದ್ರಿಂದ ಆ ಇಂಡಿಪೆಂಡೆಂಟ್ ಬ್ರಾಂಚ್ ಬಗ್ಗೆ ಏನು ಸ್ವತಂತ್ರ ಬ್ರಾಂಚ್ ಬಗ್ಗೆ, ಸ್ವತಂತ್ರ ಶಾಖೆ ಬಗ್ಗೆ ಬಂದಾಗ ಅಲ್ಲಿ ಬರೋದರಿಂದ ಇಲ್ಲಿ ನಾವು ತೊಗೊಳ್ಳೋದಿಲ್ಲ. ಯಾಕಂದರೆ ನಾವು ಡಿಪೆಂಡೆಂಟ್ ಬ್ರಾಂಚ್ ಅಕೌಂಟ್ ಮಾಡೋದ್ರಿಂದ ಈ ಐಟಮನ್ನು ನಾವು ಇಲ್ಲಿ ತೊಗೊಳ್ಳೋದಿಲ್ಲ. ನಂಬರ್ ನೆಕ್ಸ್ಟ್ ಈಸ್ ಪ್ರಾಫಿಟ್ ಆರ್ ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್. ವೈಲ್ ಪ್ರಿಪೇರಿಂಗ್ ಬ್ರಾಂಚ್ ಅಕೌಂಟ್, ಪ್ರಾಫಿಟ್ ಆರ್ ಲಾಸ್ ಆನ್ ಸೇಲ್ ಆಫ್ ಅಸೆಟ್ should not be shown separately, because if the asset is sold for cash, the branch account is credited with the remittance. If sold, credit the branch account and it will be credited with debtors for sale of account. Now we shall see the second aspects of ಕಾಸ್ಟ್ ಪ್ರೈಸ್ ಮೆಥಡ್. ಸೊ ಈಗ ನಾವು ಈಗಾಗಲೇ ನಾವು ಕಾಸ್ಟ್ ಪ್ರೈಸನ್ನು ಸ್ಟಾರ್ಟ್ ಮಾಡಿದ್ದೇವೆ. ಕಾಸ್ಟ್ ಪ್ರೈಸ್ನಲ್ಲಿ ಮೊದಲನೇ ಅಂಶ ನೋಡಿದ್ದೀವಿ, ಅದು ಅಂದರೆ ಬ್ರಾಂಚಸ್ ರಿಸೀವ್ ಗೂಡ್ಸ್ ಫ್ರಮ್ ಹೆಡ್ ಆಫೀಸ್ ಅಟ್ ಕಾಸ್ಟ್ ಪ್ರೈಸ್ ಆ್ಯಂಡ್ ಆರ್ ಅಥರೈಸ್ಡ್ ಟು ಸೆಲ್ ದೆಮ್ ಫಾರ್ ಕ್ಯಾಶ್ ಓನ್ಲಿ, ಅಂದರೆ ಅದು ಮೊದಲನೇದು. ಎರಡನೇದು ಈಗ ನೋಡೋಣ, ಬ್ರಾಂಚಸ್ ರಿಸೀವ್ ಗೂಡ್ಸ್ ಫ್ರಮ್ ಹೆಡ್ ಆಫೀಸ್ ಅಟ್ ಕಾಸ್ಟ್ ಪ್ರೈಸ್ ಆ್ಯಂಡ್ ಆರ್ ಅಥರೈಸ್ಡ್ ಟು ಸೆಲ್ ದೆಮ್ ಫಾರ್ ಕ್ಯಾಶ್ ಆಸ್ ವೆಲ್ ಆ್ಯಸ್ ಕ್ರೆಡಿಟ್. ಸೊ ಹಿಂದಿನ ಆಸ್ಪೆಕ್ಟಲ್ಲಿ ಏನಿತ್ತು ಅಂದರೆ ಹೆಡ್ ಆಫೀಸ್ ಕಳಿಸಿದಂಥ ವಸ್ತುಗಳನ್ನು ಬ್ರಾಂಚು ಶಾಖೆ ಬರೀ ನಗದಿಗೆ ಮಾತ್ರ ಮಾರಾಟ ಮಾಡಲು ಅವಕಾಶ ಇತ್ತು. ಬಟ್ ಈ ಮೆಥಡಲ್ಲಿ ಕ್ಯಾಶು ಹಾಗೂ ಉದ್ರಿ ಮಾರಾಟ ಮಾಡಲು ಅವಕಾಶ ಇರುತ್ತದೆ. ಕ್ಯಾಶ್ ಆಸ್ ವೆಲ್ ಆ್ಯಸ್ ಕ್ರೆಡಿಟ್ ಈಸ್ ಆಲ್ಸೋ ದ ಆಪ್ಷನ್ ಆಫ್ ಸೇಲ್ ಫಾರ್ ಬ್ರಾಂಚ್. ನೌ ಲೆಟ್ ಅಸ್ ಸಿ ವಾಟ್ ಈಸ್ ದೇರ್ ಇನ್ ದಿಸ್ ಮೆಥಡ್. Under this method, branch is permitted to sell the goods sent by head office on credit basis in addition to cash. ಸೊ ಅಂದರೆ ಹೆಡ್ ಆಫೀಸ್ ಕಳಿಸಿದಂತಹ ವಸ್ತುಗಳನ್ನು
ಶಾಖೆಯು ನಗದಿಗೂ ಹಾಗೂ ಉದ್ರಿ ಅದನ್ನು ಕ್ರೆಡಿಟ್ ಬೇಸಸ್ಸು ಅದನ್ನು ಮಾರಾಟ ಮಾಡಬಹುದಾಗಿದೆ. ನಮಗೆ ಈಗಾಗಲೇ ಗೊತ್ತಿರಬಹುದು, ಕ್ರೆಡಿಟ್ ಅನ್ನೋ ಟರ್ಮ್ ಬಂತು ಅಂದರೆ ಅಲ್ಲಿ ಡೆಟಾರ್ ಹುಟ್ಕೋತಾನೆ. ಸೊ ಹಾಗಾಗಿ ಬ್ರಾಂಚ್ ಅಕೌಂಟ್ ಜೊತೆಗೆ ನಾವು ಇನ್ನೂ ಕೆಲವೊಂದು ಅಕೌಂಟ್ಸ್ಗಳನ್ನು ಈ ಮೆಥಡಲ್ಲಿ ಓಪನ್ ಮಾಡಬೇಕಾಗುತ್ತೆ. ನೋಡೋಣ. ಬ್ರಾಂಚ್ ಶುಡ್ ಕೀಪ್ ದ ರೆಕಾರ್ಡ್ಸ್ ರಿಲೇಟಿಂಗ್ ಟು ಕ್ರೆಡಿಟ್ ಸೇಲ್ಸ್. ದಟ್ ಈಸ್, ಬ್ರಾಂಚ್ ಶುಡ್ ಮೇಂಟೈನ್ ಸೇಲ್ಸ್ ಬುಕ್ ಆ್ಯಂಡ್ ಡೆಟಾರ್ಸ್ ಲೆಜರ್ ಅಕೌಂಟ್. ಈ ಮೆಥಡ್ನಲ್ಲಿ ಉದ್ರಿ ಮಾರಾಟ ಇರೋದರಿಂದ ಬ್ರಾಂಚುಗಳು ಮಾರಾಟದ ಬುಕ್ಕು ಅಂದರೆ ವಿಕ್ರಿ ಬುಕ್ಕು ಅಂತ ಏನಂತೀವಿ, ಸೇಲ್ಸ್ ಬುಕ್ ಅಂತ ಏನಂತೀವಿ ನಾವು, ಆ ಲೆಜರನ್ನು ತೆಗಿಬೇಕು. ಅದ್ರ ಜೊತೆಗೆ ಡೆಟಾರ್ಸ್ ಲೆಜರ್ ಕೂಡ ಇಲ್ಲಿ ಬ್ರಾಂಚು ತೆಗಿಬೇಕಾಗುತ್ತೆ. ಯಾಕಂದರೆ ಉದ್ರಿ ಮಾರಾಟ ಮಾಡೋದ್ರಿಂದ ಉದ್ರಿ ಮಾರಾಟ ಮಾಡಿದ ಬಗೆಗಿನ ವ್ಯವಹಾರಗಳನ್ನು ಅವರು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಬರೀಬೇಕಾಗುತ್ತೆ. ಈಗ ನಾವು ಹೇಳಿದ್ವಿ, ಉದ್ರಿ ಮಾರಾಟ ಮಾಡಬೇಕು ಅಂದರೆ ಬ್ರಾಂಚ್ ಅಕೌಂಟ್ ಜೊತೆಗೆ ಇನ್ನೊಂದು ಅಕೌಂಟನ್ನು ನಾವು ಓಪನ್ ಮಾಡಬೇಕು. ಆ ಅಕೌಂಟಿಗೆ ನಾವೇನಂತೀವಿ ಅಂದರೆ ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ಈ ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಈಗಾಗಲೇ ನಾವು ಇನ್ಶೂರೆನ್ಸ್ ಕ್ಲೇಮ್ ಅಥವಾ ಇನ್ಶೂರೆನ್ಸ್ ಅಕೌಂಟಿಂಗಲ್ಲಿ ನೋಡಿದ್ದೀವಿ ಡೆಟಾರ್ಸು. ಇನ್ನೊಮ್ಮೆ ನೋಡೋಣ. ಸೊ ಡೆಟಾರ್ಸ್ ಅಕೌಂಟಲ್ಲಿ ಮತ್ತೆ ಸೇಮು ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಇದೆ. ಸೊ ಕ್ರೆಡಿಟ್ ಸೈಡ್ ಕೂಡ ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟು. ಸೊ ಇದು ಕ್ರೆಡಿಟ್ ಸೈಡು, ಇದು ಡೆಬಿಟ್ ಸೈಡು. ಸೊ ಈ ಅಕೌಂಟಿನ ವಿಶೇಷತೆ ಏನಂದರೆ, ಈ ಅಕೌಂಟ್ನಲ್ಲಿ 4 ಆಸ್ಪೆಕ್ಟ್ಸ್ಗಳು ಇರ್ತವೆ. ಸೊ ದೆರ್ ಆರ್ 4 ಆಸ್ಪೆಕ್ಟ್ಸ್ ಇನ್ ದಿಸ್ ಅಕೌಂಟ್. ಒನ್ ಈಸ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್, ಕ್ರೆಡಿಟ್ ಸೇಲ್ಸ್. ಆನ್ ದ ಕ್ರೆಡಿಟ್ ಸೈಡ್ ಇಟ್ ಈಸ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್. ಸೊ ಇನ್ ದ ಕ್ವಶನ್ they give 3 aspects and we need to find the 4th aspect. So say for example, if opening balance is given, cash received from debtors is given, and if closing balance is given, we need to find credit sales. If opening balance is given, credit sales are given, closing debtors balance is given, so the difference is cash received from debtors. So to the debit side we have opening balance, credit sales, cash received from debtors on the credit side, bad debts arising out of debtors is also recorded here, discount allowed to customers is also taken into account on the credit side. If there are any returns inward means sales returns, they are also recorded in this. So any allowances given to customers are recorded on the debtors account credit side. So the last is closing balance. So total is made here. If the difference is credit sales, we have to write it as balancing figure, or else among these 4, if any 3 are given, we need to find the rest 1. So there are problems based on this small calculation, wherein in the question paper section B describes problems of preparing branch debtors account, which we will attach in the next aspect. The next what we have is the next method after cost price method. So in cost price method we have seen 2. One is head office sends goods to branch and branch is authorized to sell them for only cash. Another is, under cost method only, another is head office sends goods to branch and branch can sell those goods at cash as well as on credit basis. So this is another method which is known as invoice price method. So invoice price, as we have already seen, to the cost price if we add a certain percentage of profit, that becomes invoice price. Branches receives goods from head office at cost plus certain percentage of profit at invoice price. So that means invoice price means cost plus a certain percentage of profit is invoice price. Sometimes head office does not want to reveal the cost of the goods to branch. For this purpose, head office sends the goods at a price higher than its
ಕಾಸ್ಟ್ ಪ್ರೈಸ್. ಸೊ ಸಚ್ ಪ್ರೈಸ್ ಈಸ್ ಕಾಲ್ಡ್ ಆಸ್ ಇನ್ವಾಯ್ಸ್ ಪ್ರೈಸ್. ಸೊ ಇಲ್ಲಿ ಹೆಡ್ ಆಫೀಸು ಬ್ರಾಂಚ್ಗೆ ವಸ್ತುವಿನ ಮೌಲ್ಯ ಗೊತ್ತಾಗಬಾರ್ದು ಅನ್ನೋದಕ್ಕೆ ಅವರೇನು ಮಾಡ್ತಾರೆ, ವಸ್ತುವಿಗೆ ಇನ್ವಾಯ್ಸ್ ಪ್ರೈಸ್, ಮಾರಾಟದ ಬೆಲೆಯನ್ನು ಹಾಕಿ ಕಳಿಸ್ಬಿಡ್ತಾರೆ. ಸೊ ವೆನ್ ದ ಗೂಡ್ಸ್ ಆರ್ ಸೆಂಟ್ ಅಟ್ ಇನ್ವಾಯ್ಸ್ ಪ್ರೈಸ್ to ascertain the correct profit or loss of the branch, the items recorded at invoice price are to be brought down to cost price. So this process is called as removing of loading. Invoice price method alli idu tumba important irutte. Removing of loading. So ಇಲ್ಲಿ ಲೋಡಿಂಗ್ ಅಂದರೆ ವಸ್ತುವಿನ ಬೆಲೆಗಳನ್ನು ನಾವು ಇನ್ವಾಯ್ಸ್ ಪ್ರೈಸ್ ಅಂದರೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಸ್ಟಾಕ್, ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ರಿಟರ್ನ್ಸ್. ಸೊ ಈ ಸ್ಟಾಕಿಗೆ ಸಂಬಂಧಪಟ್ಟ ಏನು ಐಟಮ್ಸ್ಗಳು ಬರ್ತವೆ ಅದು ಇನ್ವಾಯ್ಸ್ ಪ್ರೈಸಲ್ಲಿ ಇತ್ತು ಅಂದರೆ ನಾವು ಅದನ್ನು ಕಾಸ್ಟ್ ಪ್ರೈಸಿಗೆ ತರಬೇಕಾಗುತ್ತೆ. ನಾವು ಕಾಸ್ಟ್ ಪ್ರೈಸಿಗೆ ತಂದಾಗ ಮಾತ್ರ ನಮ್ಮ ಆ್ಯಕ್ಚುಯಲ್ ಪ್ರಾಫಿಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಆ ಇನ್ವಾಯ್ಸ್ ಪ್ರೈಸಲ್ಲಿರುವಂಥ ವಸ್ತುಗಳನ್ನು ಕಾಸ್ಟ್ ಪ್ರೈಸಿಗೆ ತರುವಂಥ ಒಂದು ಪ್ರೊಸೆಸ್ಸಿಗೆ ನಾವೇನಂತೀವಿ ಅಂದರೆ ರಿಮೂವಿಂಗ್ ಆಫ್ ಲೋಡಿಂಗ್. ಸೊ ನಾನು ಇನ್ನೊಮ್ಮೆ ಇದನ್ನು ಓದ್ತೀನಿ. When the goods are sent at invoice price, to ascertain the correct profit or loss of branch, the items recorded at invoice price are to be brought down to cost price. So this process is called as a removing of loading. So ಈ ರಿಮೂವಿಂಗ್ ಆಫ್ ಲೋಡಿಂಗ್, ಆ ಲೋಡಿಂಗನ್ನು ನಾವು ಬ್ರಾಂಚ್ ಅಕೌಂಟ್ನಲ್ಲೇ ಅಡ್ಜಸ್ಟ್ ಮಾಡ್ತೀವಿ. ಸೊ ನಾನು ಬ್ರಾಂಚ್ ಅಕೌಂಟನ್ನು ಡ್ರಾ ಮಾಡಿದ್ದೀನಿ, ಅದರಲ್ಲಿ ಲೋಡಿಂಗ್ ಸಂಬಂಧಪಟ್ಟಂಥ ಎಂಟ್ರಿಯನ್ನು ಮಾತ್ರ ತೋರಿಸ್ತೀನಿ. ಮುಂದೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಬಂದಾಗ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡೋಣ ಅಂತೆ. ಸೊ ಇದು ಬ್ರಾಂಚ್ ಅಕೌಂಟು, ಈಗಾಗಲೇ ನಾವು ನೋಡಿದ್ದೀವಿ. ಬ್ರಾಂಚ್ ಅಕೌಂಟಲ್ಲಿ ಓಪನಿಂಗು ಅಸೆಟ್ಸ್ ಇರುತ್ತೆ, ಕ್ರೆಡಿಟ್ ಸೈಡ್ ಓಪನಿಂಗ್ ಲಯಬಿಲಿಟೀಸ್ ಇರುತ್ತೆ, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಡೆಬಿಟ್ ಸೈಡ್ ಇರುತ್ತೆ, ಎಕ್ಸ್ಪೆನ್ಸಸ್ಸು ರೆಮಿಟೆನ್ಸಸ್ಸು ಡೆಬಿಟ್ ಸೈಡ್ ಇರುತ್ತೆ, ಕ್ರೆಡಿಟ್ ಸೈಡ್ ಮತ್ತು ರಿಟರ್ನ್ಸ್ ಇರುತ್ತೆ, ಕ್ಯಾಶ್ ರಿಸಿಪ್ಟ್ ಫ್ರಮ್ ಡೆಟಾರ್ಸ್ ಇರುತ್ತೆ, ಸೇಲ್ಸ್ ಇರುತ್ತೆ, ಅದ್ರ ಜೊತೆಗೆ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಇರುತ್ತೆ. ಸೊ ಅವುಗಳ ಜೊತೆಗೆ ಈ ಲೋಡಿಂಗನ್ನು ನಾವೇನು ಅಡ್ಜಸ್ಟ್ ಮಾಡ್ತೀವಿ ಅಂದರೆ ಇನ್ವಾಯ್ಸ್ ಪ್ರೈಸಲ್ಲಿರುವಂತಹ ಸ್ಟಾಕನ್ನು ನಾವೇನು ಕಾಸ್ಟಿಗೆ ಅಂತ ತರ್ತೀವಿ, ಸೊ ಅದಕ್ಕೂ ಈ ಬ್ರಾಂಚ್ ಅಕೌಂಟ್ನಲ್ಲಿ ಒಂದೊಂದು ಎಂಟ್ರಿ ಬೀಳುತ್ತೆ. ಸೊ ಮೊದಲನೇದಾಗಿ ಇಲ್ಲಿ ನೋಡೋಣ ನಾವು. ಟು ಡೆಬಿಟ್ ಸೈಡು ನಾವು ಸ್ಟಾಕ್ ರಿಸರ್ವ್ ಅಕೌಂಟ್ ಅಂತ ಬರೆದರೆ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಮೇಲೆ ಅಂದರೆ ಕ್ಲೋಸಿಂಗ್ ಸ್ಟಾಕ್ ಮೇಲಿನ ನೋಡಿಂಗ್, ಕ್ಲೋಸಿಂಗ್ ಸ್ಟಾಕು ಕ್ರೆಡಿಟ್ ಸೈಡ್ ಬರುತ್ತೆ. ಸೊ ಅದರ ಲೋಡಿಂಗನ್ನು ನಾವು ಡೆಬಿಟ್ ಸೈಡಲ್ಲಿ ತೋರಿಸ್ತೀವಿ. ಓಪನಿಂಗ್ ಸ್ಟಾಕು ಡೆಬಿಟ್ ಸೈಡ್ ಬರುತ್ತೆ, ಅದರ ಲೋಡಿಂಗನ್ನು ನಾವು ಕ್ರೆಡಿಟ್ ಸೈಡ್ ತೋರಿಸ್ತೀವಿ. ಅದೇ ತರಹ ಗೂಡ್ಸ್ ಸೆಂಟ್ ಟು ಬ್ರಾಂಚು ಡೆಬಿಟ್ ಸೈಡ್ ಬರುತ್ತೆ, ಅದರ ಲೋಡಿಂಗನ್ನು ನಾವು ಕ್ರೆಡಿಟ್ ಸೈಡ್ ತೋರಿಸ್ತೀವಿ. ರಿಟರ್ನ್ಸು ಕ್ರೆಡಿಟ್ ಸೈಡ್ ಬರುತ್ತೆ, ಅದರ ಮೇಲಿನ ಲೋಡಿಂಗನ್ನು ನಾವು ಡೆಬಿಟ್ ಸೈಡ್ ತೋರಿಸ್ತೀವಿ. ಸೊ ಅಂದರೆ ಯಾವ ಎಂಟ್ರಿ, ಯಾವ ಸ್ಟಾಕ್ ರಿಲೇಟೆಡ್ ಎಂಟ್ರಿ ಡೆಬಿಟ್ ಸೈಡ್ ಹಾಕ್ತೀವಿ ಅದರ ಲೋಡಿಂಗನ್ನು ನಾವು ಕ್ರೆಡಿಟ್ ಸೈಡ್ ತೆಗಿತೀವಿ. ಸ್ಟಾಕಿಗೆ ಸಂಬಂಧಪಟ್ಟ ಯಾವುದು ಎಂಟ್ರಿ ನಾವು ಬ್ರಾಂಚ್ ಅಕೌಂಟಿಗೆ ಕ್ರೆಡಿಟ್ ಸೈಡ್ ಬರಿತೀವಿ, ಅದರ ಲೋಡಿಂಗನ್ನು ನಾವು ಡೆಬಿಟ್ ಸೈಡ್ ತೆಗಿತೀವಿ. ಇದನ್ನು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಮಾಡುವಾಗ ತುಂಬ ಸರಳವಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು. ಇದು ವ್ಯಾಲ್ಯೂಮ್ 1 ವಿಡಿಯೋ. ಇದರಲ್ಲಿ ನಾವು ಕನ್ಕ್ಲೂಷನ್ ಹೇಳಬೇಕು ಅಂದರೆ ಬ್ರಾಂಚ್ಗಳ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀವಿ. ಬ್ರಾಂಚ್ನಲ್ಲಿರುವಂಥ ವಿಧಗಳು ಅಂದರೆ ಟೈಪ್ಸ್ ಆಫ್ ಬ್ರಾಂಚನ್ನು ನೋಡಿದ್ದೀವಿ. ಬ್ರಾಂಚ್ನಲ್ಲಿ ಡಿಪೆಂಡೆಂಟ್ ಬ್ರಾಂಚು, ಇಂಡಿಪೆಂಡೆಂಟ್ ಬ್ರಾಂಚನ್ನು ನೋಡಿದ್ದೀವಿ. ಕಾಸ್ಟ್ ಪ್ರೈಸ್ ಮೆಥಡ್ನಲ್ಲಿ ಹೆಡ್ ಆಫೀಸ್ ಸೆಂಡ್ಸ್ ದ ಗೂಡ್ಸ್ ಅಟ್ ಕಾಸ್ಟ್ ಪ್ರೈಸ್ and the branch are authorized to sell them for cash ನೋಡಿದ್ದೀವಿ, ಆ್ಯಂಡ್ ಕ್ಯಾಶ್ ಆಸ್ ವೆಲ್ ಆಸ್ ಕ್ರೆಡಿಟ್ ಬೇಸಿಸ್ ಮೇಲೆ ನೋಡಿದ್ದೀವಿ. ಸೊ ಅವುಗಳ ಸ್ಪೆಸಿಮನ್ ಕೂಡ ನಾವು ನೋಡಿದ್ದೀವಿ. ಅದ್ರ ಜೊತೆಗೆ ಇನ್ವಾಯ್ಸ್ ಪ್ರೈಸ್ ಮೆಥಡ್ನಲ್ಲಿನ ಅಂಶಗಳನ್ನು ನಾವು ನೋಡಿದ್ದೀವಿ. ಸೊ ಇನ್ವಾಯ್ಸ್ ಪ್ರೈಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಇರೋದು ಅಂದರೆ ಅದು ಲೋಡಿಂಗ್ ಅಂತ ಹೇಳಿದ್ದೆ ನಾನು. ಅಂದರೆ ಇನ್ವಾಯ್ಸ್ ಪ್ರೈಸನ್ನು ಕಾಸ್ಟ್ ಪ್ರೈಸಿಗೆ ತರುವುದು, ಸೊ ಅದು ಲೋಡಿಂಗ್ ಅಂತ ಹೇಳ್ತೀವಿ ನಾವು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡೇಟಾ ಸಿಸ್ಟಮ್, ಸೊ ಈ ಡೇಟಾ ಸಿಸ್ಟಮನ್ನು ನೋಡಿಕೊಂಡು ಸೊ ಅದನ್ನು ಇನ್ನೊಮ್ಮೆ ರಿವೈಸ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್ಗಳನ್ನು ವ್ಯಾಲ್ಯೂಮ್ ನಂಬರ್ 2ನಲ್ಲಿ
ಆ್ಯಡ್ ಮಾಡ್ತೀವಿ. ಸೊ ಅದನ್ನು ಅಲ್ಲಿ ವೀಕ್ಷಿಸಿ ಅದರ ಲಾಭವನ್ನು ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ, ಇನ್ಫಾರ್ಮೇಟಿವ್ ಅನಿಸಿದರೆ ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ವಂದನೆಗಳು.